ನಮಸ್ಕಾರ. ಹೇಮಾವತಿ ನಾಲಾ ಕಾಮಗಾರಿ ಪ್ರಗತಿ ಪರಿಶೀಲನೆ. ಶೀಘ್ರ ನೀರು ಹರಿಸಲು ಶಾಸಕರಾದ ಸುರೇಶ್ ಬಾಬು ಸಿಬಿ ಸೂಚನೆ. ಚಿಕ್ಕನಾಯಕನಹಳ್ಳಿ ತಾಲೂಕು ವ್ಯಾಪ್ತಿಯ ಕೆರೆಗಳಿಗೆ ಹೇಮಾವತಿ ನೀರು ಹರಿಸಿ ರೈತರು ಹಾಗೂ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ನಡೆಯುತ್ತಿರುವ ಹೇಮಾವತಿ ನಾಲಾ ಕಾಮಗಾರಿ ಪ್ರಗತಿ ಪರಿಶೀಲನೆಗಾಗಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ಜನಪ್ರಿಯ ಶಾಸಕರಾದ ಸುರೇಶ್ ಬಾಬು ಸಿಬಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿ ವೀಕ್ಷಿಸಿದರು. ಈಗಾಗಲೇ ಕುಡಿಯುವ ನೀರಿನ ಉದ್ದೇಶದಿಂದ ಬೂಡನಹಳ್ಳಿ ಕೆರೆಗೆ ನೀರು ಹರಿಸಲಾಗುತ್ತಿದ್ದು, ಮೊದಲ ಹಂತದಲ್ಲಿ ಶೆಟ್ಟಿಕೆರೆ ಭಾಗಕ್ಕೆ ನೀರು ನಿರ್ವಹಣೆ ಮಾಡಲಾಗುತ್ತಿದೆ. ಈ ಹಿನ್ನೆಲೆ ಶೆಟ್ಟಿಕೆರೆ ಭಾಗದ ಚಾನಲ್ ಪ್ರದೇಶಕ್ಕೆ ಭೇಟಿ ನೀಡಿ ಮಳೆಗಾಲದಲ್ಲಿ ನಿರಂತರವಾಗಿ ಮಣ್ಣು ತುಂಬಿಕೊಳ್ಳುತ್ತಿರುವ ಸಮಸ್ಯೆಯನ್ನು ಪರಿಶೀಲಿಸಿ ನಡೆಯುತ್ತಿರುವ ಹೂಳೆತ್ತುವ ಕಾಮಗಾರಿಯನ್ನು ವೀಕ್ಷಿಸಲಾಯಿತು. ಸಮಸ್ಯೆಗೆ ಶಾಶ್ವತ ಪರಿಹಾರವಾಗಿ ಕಟ್ ಅಂಡ್ ಕವರ್ ಕಾಮಗಾರಿಗೆ ಸುಮಾರು 150 ಕೋಟಿ ಅನುದಾನ ಮಂಜೂರು ಮಾಡುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ ಎಂದು ಶಾಸಕರಾದ ಸುರೇಶ್ ಬಾಬು ಸಿಬಿರವರು ತಿಳಿಸಿದರು. ಅದೇ ರೀತಿ ಚಿಕ್ಕನಾಯಕನಹಳ್ಳಿ, ಕಂದಿಕೆರೆ ಹಾಗೂ ನವಿಲೆ ಭಾಗದ ರೈತರಿಗೆ ಅನುಕೂಲವಾಗುವ ಉದ್ದೇಶದಿಂದ ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಕಾಮಗಾರಿ ನಡೆಯುತ್ತಿದ್ದು, ಸುಮಾರು 11 ಕಿಲೋಮೀಟರ್ ನಾಲಾ ಕಾಮಗಾರಿ ಪೂರ್ಣಗೊಳ್ಳುವ ಹಂತದಲ್ಲಿದೆ ಎಂದು ಮಾಹಿತಿ ನೀಡಲಾಯಿತು. ಈ ಭಾಗದ ರೈತರು ಜಮೀನು ನೀಡಿರುವ ಹಿನ್ನೆಲೆಯಲ್ಲಿ ಅವರಿಗೆ ಅವಾರ್ಡು ಹಾಗೂ ಪರಿಹಾರದ ಹಣವೂ ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಿದರು. ಕಾಮಗಾರಿ ಇದೀಗ ಅಂತಿಮ ಹಂತ ತಲುಪಿದ್ದು, ಮೊದಲ ಹಂತದಲ್ಲಿ ಶೆಟ್ಟಿಕೆರೆ ಹುಳಿಯಾರು ಭಾಗಕ್ಕೆ ನೀರು ಹರಿಸಲಾಗುವುದು. ನಂತರದ ಹಂತದಲ್ಲಿ ಚಿಕ್ಕನಾಯಕನಹಳ್ಳಿ ಭಾಗದ ಕೆರೆಗಳಿಗೆ ನೀರು ಹರಿಸಲಾಗುವುದು ಅತ್ಯಂತ ಅವಶ್ಯಕವಾಗಿದೆ ಎಂದು ಅವರು ತಿಳಿಸಿದರು. ಈ ಭಾಗದ ರೈತರು ಅಡಿಕೆ ಹಾಗೂ ತೆಂಗಿನ ತೋಟಗಳನ್ನು ಉಳಿಸಿಕೊಳ್ಳಲು ಸಾವಿರಾರು ಅಡಿ ಬೋರ್ವೆಲ್ ಕೊರೆಸಿದರೂ ಸಮರ್ಪಕ ನೀರು ಸಿಗದೆ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಆದ್ದರಿಂದ ಹೇಮಾವತಿ ನೀರನ್ನು ಶೀಘ್ರವಾಗಿ ಈ ಭಾಗಕ್ಕೆ ಹರಿಸುವಂತೆ ಹೇಮಾವತಿ ನಾಲಾ ಅಧಿಕಾರಿಗಳಾದ ಎಇಇ ಇಂಜಿನಿಯರ್ ಹಾಗೂ ಗುತ್ತಿಗೆದಾರರಿಗೆ ಸೂಚನೆ ನೀಡಲಾಯಿತು. ಕಾಮಗಾರಿಯನ್ನು ಸಂಪೂರ್ಣವಾಗಿ ಹಾಗೂ ಗುಣಮಟ್ಟದಿಂದ ಪೂರ್ಣಗೊಳಿಸುವಂತೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಲಾಗಿದ್ದು, ಅಧಿಕಾರಿಗಳು ನಿರಂತರ ಮೇಲ್ವಿಚಾರಣೆ ನಡೆಸಿ ಪ್ರತಿ ಸೋಮವಾರ ಕಾಮಗಾರಿ ಪ್ರಗತಿ ಕುರಿತು ಮಾಹಿತಿ ನೀಡುವಂತೆ ಸೂಚಿಸಲಾಯಿತು. ಈ ಸಂದರ್ಭದಲ್ಲಿ ಹೇಮಾವತಿ ನಾಲಾ ವಿಭಾಗದ ಎಇಇ ಇಂಜಿನಿಯರ್ಗಳು, ಗುತ್ತಿಗೆದಾರರು, ಜನಪ್ರತಿನಿಧಿಗಳು, ಮುಖಂಡರು ಹಾಗೂ ಆತ್ಮೀಯರು ಉಪಸ್ಥಿತರಿದ್ದರು. ಈ ತಾಲೂಕಿನ ರೈತರಿಗೆ, ಜನತೆಗೆ ನಾನು ಒಂದು ಭರವಸೆ ಕೊಡಲಿಕ್ಕೆ ಬಯಸ್ತೇನೆ. ಯಾರು ಕೂಡ ಆತಂಕ ಪಡಬೇಕಾಗಿಲ್ಲ. ಹೇಮಾವತಿ ನೀರಿನ ಬಗ್ಗೆ ಈ ಸತಿ ಏನು ಗೊರೂರಿನಲ್ಲಿ ತಗೊಳ್ತಕ್ಕಂಥ ಹೇಮಾವತಿ ಡಿಸಿಷನ್ ಏನಿದೆ, ಅಲ್ಲಿ ನೀರು ಶೇಖರಣೆ ಆದ ನಂತರ ಬಿಡಲಿಕ್ಕೇನು ತೀರ್ಮಾನವನ್ನು ತಗೋತಾರೆ, ತೀರ್ಮಾನ ತಗೊಂಡಾಗ ನವಲೆ ಕೆರೆಗೆ ನೀರು ಬಿಡೋದು 100ಕ್ಕೆ 100ರಷ್ಟು ಸತ್ಯ. ಅದ್ರ ಬಗ್ಗೆ ಯಾರಿಗೂ ಕೂಡ ಆತಂಕ ಬೇಡ. ಹಲವಾರು ಆತಂಕಗಳಿರುತ್ತೆ, ಅದು ಸಹಜ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅವ್ರಿಗೆ ಆಗುತ್ತೋ ಇಲ್ವೋ, ಕಳೆದ ಸಲನೂ ಇದ್ರು, ಅವ್ರ ಗಡುವು ಕೊಡಕ್ಕೆ ಅವ್ರು ಯಾರ್ರಿ? ನಮಗೆ ಜವಾಬ್ದಾರಿ ಇದೆ, ನಾವು ಮಾಡ್ತೀವಿ. ಕಳೆದ ಸಲನೂ ಕೂಡ ನೀರು ಬಿಡ್ಬೇಕಾದ್ರೆ ಸಾಕಷ್ಟು ಅದರಲ್ಲಿ ಜಾತಿ ಏನೇನೋ ತಂದರು. ಅವ್ರು ಏನೇ ತರಲಿ ಅದಕ್ಕೆ ಯಾವುದಕ್ಕೂ ಕೂಡ ನಮ್ಗೆ ಆತಂಕ ಇಲ್ಲ. ನಮಗೇನು ಕಾಮಗಾರಿ ಆಗಬೇಕು, ಗೊತ್ತಾಯ್ತಾ? ಕಾಮಗಾರಿ ಆಗೋದಕ್ಕೆ ಯಾವುದೇ ಕೂಡ ಅಡ್ಡಿ ಆತಂಕ ಇಲ್ಲ. ಎಲ್ಲರ ಸಹಕಾರದಿಂದ ಇವತ್ತು ಕಾಮಗಾರಿ ಆಗ್ತಾ ಇದೆ. ಅಲ್ಲಿರ್ತಕ್ಕಂಥ ಶಿಲ್ಟನ್ನು ತೆಗೆಸ್ಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಎಲ್ಲೆಲ್ಲಿ ನಮಗೆ ಇದು ಪರ್ಮನೆಂಟ್ ಸ್ಟ್ರಕ್ಚರ್ಸ್ ಆಗಬೇಕು, ಬ್ರಿಡ್ಜಸ್ ಆಗಬೇಕು, ಅದೆಲ್ಲದನ್ನು ಕೂಡ ಇವತ್ತು ಸರಿಪಡಿಸುವಂಥ ಕೆಲಸ ಟೈಮ್ಗೆ ಆಗೋ ರೀತಿಯಲ್ಲಿ ಜೂನ್ ಅಥವಾ ಜುಲೈ ಏನು ನೀರು ಬಿಡ್ತಾರೆ ಅಷ್ಟರೊಳಗೆ ನಮ್ಮ ಕಾಮಗಾರಿ ಎಲ್ಲ ಮುಗಿದಿರ್ತದೆ. ಅದಾದ ನಂತರ ಅದ್ರ ಜೊತೆಯಲ್ಲಿ ಅಲ್ಲಿ ಕಾಮಗಾರಿ ಮುಗಿದ ತಕ್ಷಣ ಎಲ್ಲ ಇಲ್ಲಿಗೆ ಶಿಫ್ಟ್ ಮಾಡಿಕೊಂಡು ಅದಾದ ನಂತರ ಒಂದು 15 ದಿವಸ ತಿಂಗಳಲ್ಲಿ ಈ ಪಾಪ ಅವ್ರ ಕಾಳಜಿಗೆ ನಾವು ಯಾವತ್ತೂ ಕೂಡ ತಪ್ಪು ಅಂತ ಹೇಳ್ತಾ ಇಲ್ಲ. ರೈತರ ಕಾಳಜಿನೂ ಕೂಡ ಇರಬೇಕು. ಅವರು ಅಲ್ಲಿ ನೀರು ಬಂದ ತಕ್ಷಣ ಅಲ್ಲಿಂದ ಲಿಫ್ಟ್ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಇಲ್ಲಿ ಕಾಮಗಾರಿಗಳು ಕೂಡ ಎಲ್ಲ ಭಾಗದಲ್ಲಿ ಕೆಲವು ನಡೀತಾ ಇದೆ. ನಮ್ಮ ಜಿಲ್ಲೆವರೆಗೂ ಕೂಡ ಕಾಮಗಾರಿ ಆಗೋದಕ್ಕೆ ಎಲ್ಲ ಕೂಡ ಯೋಜನೆ ಸಿದ್ಧ ಆಗಿದೆ. ಅದು MD ಅವರು ಕೂಡ ಹೇಳಿದ್ದಾರೆ. ಆದ್ದರಿಂದ ಏನು ಅದನ್ನು ಶೀಘ್ರವಾಗಿ ಮಾಡಿ ಅಂತನ್ನೋದು ನಮ್ಮದು ಕೂಡ ಒತ್ತಾಯ. ನಮ್ಮ ತಾಲೂಕು ಕೆಲಸಗಳೆಲ್ಲ ಕಡೆನೂ ಆಗಿದೆ, ಪ್ರಾಬ್ಲಮ್ ಇಲ್ಲ. ಎತ್ತಿನೊಳಗೆ ನೀರು ಬಿಟ್ಟರೆ ನಮ್ಮ ಕಡೆ ಎಲ್ಲ ಕಡೆನೂ ಕೂಡ ಇದಿದೆ. ಹೇಮಾವತಿದೇನಿದೆ, ಹೇಮಾವತಿದನ್ನ ನಮಗೆ ಒಂದು ಕಡೆ ಏನು ಆಲ್ಕುರ್ಕೆ ಬ್ರಾಂಚ್ ಕೆನಲ್ ಬಿಟ್ಟರೆ ಅಲ್ಲೇನಾಗಿದೆ, ಫಾರೆಸ್ಟ್ ಇದೆ. ಅದನ್ನು ಈಗ ಕೈಗೆತ್ಕೊಳ್ಳೋಕ್ಕಾಗಲ್ಲ, ಫಾರೆಸ್ಟ್ ಇರೋದ್ರಿಂದ. ಬಿಟ್ಟು ಮಿಕ್ಕಿದೆಲ್ಲವೂ ಕೂಡ ಯೋಜನೆಗಳು ಕಾರ್ಯರೂಪ ಬರ್ತವೆ. ಅದರಲ್ಲಿ